ಪವರ್ ಟಿವಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಶಿರೂರು ಗುಡ್ಡದ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಣೂತ ಆರ್ ಗಾಣಿಗ. ಪ್ರಕೃತಿ ಮತ್ತು ಮಾನವನ ಸಂಘರ್ಷ, ಮನುಷ್ಯ ಪ್ರಕೃತಿಗೆ ಮಾಡಬಾರದನ್ನು ಮಾಡಿದಾಗ ಪ್ರಕೃತಿ ಹೇಗೆ ಅದರ ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತೆ ಅನ್ನೋದಕ್ಕೆ ಎರಡು ಪ್ರಮುಖ ಘಟನೆಗಳು ನಮ್ಮ ಕಣ್ಣು ಮುಂದಿದೆ. ಮಾನವ ಸಂಕುಲನವನ್ನೇ ನಾಶ ಮಾಡಿರುವ, ಅದೆಷ್ಟೋ ಜೀವಗಳನ್ನು ಬಲಿ ಪಡೆದುಕೊಂಡಿರುವ ಪ್ರಕೃತಿಯ ರೌದ್ರ ನರ್ತನ ನಮ್ಮ ಕಣ್ಣು ಮುಂದಿದೆ. ಕರ್ನಾಟಕದ ಶಿರೂರು, ಕಾರವಾರದಲ್ಲಿ ಬರುವ ಶಿರೂರು ಗುಡ್ಡ ಪಕ್ಕ ಒಂದು ಅವೈಜ್ಞಾನಿಕ ಕಾಮಗಾರಿ ಮಾಡಿ ರಸ್ತೆ ಅಗಲೀಕರಣ ಅಂತ ಹೇಳಿ ಹೋಗಿ ಪ್ರಕೃತಿಯ ಒಡಲನ್ನು ಬಗೆದು ಅದೆಷ್ಟೋ ಜನರ ಸಾವಿಗೆ ಕಾರಣರಾಗಿರುವ ಮನುಷ್ಯರ ಒಂದಿಷ್ಟು ದುಷ್ಕೃತ್ಯಗಳು ಇವತ್ತಿಗೂ ನಮ್ಮ ಕಣ್ಣು ಮುಂದಿದೆ. ಶಿರೂರು ಗುಡ್ಡ ಕುಸಿತ ಸಂದರ್ಭದಲ್ಲಿ ಅಲ್ಲಿ ಕುಸಿತ ಆಯಿತು, ಅದು ಬೇರೆ ಬೇರೆ ರೀತಿಯಲ್ಲಿ ರಸ್ತೆ ಸರಿ ಮಾಡೋದು, ಮತ್ತೊಂದು ಮಗದೊಂದು ಎಲ್ಲ ಆಯಿತು. ಆದರೆ ಕಳೆದುಕೊಂಡವರು, ತಮ್ಮವರನ್ನು ಕಳೆದುಕೊಂಡವರು, ಮನೆ ಮಠ ಕಳೆದುಕೊಂಡವರು, ಕುಟುಂಬವನ್ನು ಕಳೆದುಕೊಂಡವರ ಕಣ್ಣೀರನ್ನು ಒರೆಸೋದಕ್ಕೆ ಇವತ್ತಿಗೂ ಯಾರೂ ಇಲ್ಲ. ಇನ್ನೂ ಕೂಡ ಒಂದಿಷ್ಟು ಮೃತದೇಹಗಳ ನದಿಯಲ್ಲೇ ಸೇರಿಕೊಂಡಿವೆ. ಇನ್ನೂ ಒಂದಿಷ್ಟು ವಾಹನಗಳು ಅಲ್ಲಿನ ಬಹುತೇಕ ಅಲ್ಲಿ ಕೊಚ್ಚಿಕೊಂಡು ಹೋದಂಥ ಬಹುತೇಕ ವಿಚಾರಗಳು ಇನ್ನು ಆ ನದಿ ಒಳಗಡೆನೇ ಇದೆ. ಅದನ್ನು ಹೊರತೆಗೆಯುವ ಪ್ರಯತ್ನ ಅಥವಾ ಕುಟುಂಬಸ್ಥರ ಕಣ್ಣೀರನ್ನು ಒರೆಸುವ ಪ್ರಯತ್ನಕ್ಕೆ ಅಲ್ಲಿನ ಜಿಲ್ಲಾಡಳಿತ ಯಾಕೋ ಮೇಷ ಎಣಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮನುಷ್ಯನಿಗೆ ಕಷ್ಟ ಆಗಿದ್ದಂಥ ಸಂದರ್ಭದಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಾನೇನಾದರೂ ಸಹಾಯ ಮಾಡಬಹುದು ಅಂಥೇಳಿ ಅಲ್ಲಿ ಒಬ್ಬ ವ್ಯಕ್ತಿ ಧುಮುಕ್ತಾರೆ. ಅವರು ಅದೇನು ಹೊಸದಾಗಿ ಆ ಕಾರ್ಯಾಚರಣೆಗೆ ಇಳಿದಿದ್ದಲ್ಲ. ಕರ್ನಾಟಕದ ಬೇರೆ ಬೇರೆ ಭಾಗದ ಬೇರೆ ಬೇರೆ ರೀತಿಯ ಈ ನೀರಿನ ಕಾರ್ಯಾಚರಣೆಗಳ ಮುಖಾಂತರ ಪ್ರಖ್ಯಾತರಾಗಿರುವ ಈಶ್ವರ್ ಮಲ್ಪೆ ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದು ತಮ್ಮ ಕೈಲಾದಂಥ ಒಂದಿಷ್ಟು ಸೇವೆಯನ್ನು ಮಾಡೋದಕ್ಕೆ ಆರಂಭ ಆಗುತ್ತೆ. ಆದರೆ ಏಕಾಏಕಿ ಅಂಕೋಲದಿಂದ ಈಶ್ವರ್ ಮಲ್ಪೆ ವಾಪಸ್ ಹೊರಟು ಬಿಡ್ತಾರೆ. ಒಂದು ವಿಡಿಯೋ ಮಾಡ್ತಾರೆ, ನನಗೆ ನೋವಾಗಿದೆ, ನನಗೆ ಬೇಜಾರಾಗಿದೆ, ನನಗೆ ಬೇಸರ ಆಗಿದೆ ಅಂತ ಹೇಳಿ. ಯಾಕೆ ಅಂಕೋಲದಿಂದ ಈಶ್ವರ ಮಲ್ಪೆ ವಾಪಸ್ ಮಲ್ಪೆಗೆ ಹೋಗಿದ್ದರ ಹಿನ್ನೆಲೆ ಏನು, ಅದರ ರಹಸ್ಯ ಏನು, ಇದೆಲ್ಲದೂ ನಮಗೆ ಸದ್ಯಕ್ಕೆ ಕಾಡ್ತಾ ಇರುವಂಥ ಪ್ರಶ್ನೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋದೇ ಇವತ್ತಿನ ಈ ಸಂಚಿಕೆಯ ವಿಶೇಷ. ನಮ್ಮ ಜೊತೆಗೆ ಸ್ವತಃ ಈಶ್ವರ ಮಲ್ಪೆ ಪವರ್ ಟಿವಿ ಸ್ಟುಡಿಯೋದಲ್ಲಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೋತೀನಿ. ಈಶ್ವರ ಮಲ್ಪೆ ಅವರೇ, ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರಗಳು. ನಿಮ್ಮನ್ನು ನಾನು ಬಹಳ ಸಂದರ್ಭದಲ್ಲಿ ಬೇರೆ ಬೇರೆ ವೇದಿಕೆಗಳನ್ನು ಭೇಟಿಯಾಗಿದ್ದೆ. ಬೇರೆ ಬೇರೆ ಸನ್ಮಾನ ಕಾರ್ಯಕ್ರಮಗಳು ನಿಮಗಾಗುತ್ತೆ. ಯಾಕೆ ಅಂತಂದರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನೀವು ಸೇವೆ ಮಾಡೋರು. ಯಾರೋ ನೀರಿನಲ್ಲಿ 30-50 ಸಮುದ್ರದಲ್ಲಿ ಆ ಬೋರ್ಗರೆಯುವ ಅಲೆಗಳಿಗೆ ಎದೆಯೊಡ್ಡಿ ಹೋಗಿ ಯಾರೋ ಒಬ್ಬ ಸಾಯ್ತಿದ್ದಾನೆ ಅಂತಂದಾಗ ಅವನನ್ನು ಬದುಕಿಸೋದಕ್ಕೋ ಅಥವಾ ಸತ್ತವರನ್ನು ಹೊರಗಡೆ ತಂದು ಎಳೆಯೋದಕ್ಕೋ ಬೇರೆ ಬೇರೆ ರೀತಿಯಲ್ಲಿ ನೀವಿದ್ರಿ. ಅಂಕೋಲದಲ್ಲೂ ಮೊದಲ ದಿನದಿಂದ ಮೊನ್ನೆವರೆಗೂ ಇದ್ರಿ, ಏಕಾಏಕಿ ವಾಪಸ್ ಹೊರಟ್ರಿ. ಯಾಕೆ ಅಂಕೋಲದಲ್ಲಿ ಏನಾಯ್ತು ಈಶ್ವರ ಮಲ್ಪೆ ಅವರೇ? ಸುಮಾರು 13ನೇ ತಾರೀಕಲ್ಲಿ ಸ್ಟಾರ್ಟ್ ಆಗಿದೆ ಅಲ್ಲೂ. ಹೌದು, ನಿಮಗೆ ಗೊತ್ತಿದೆ. ಗುಡ್ಡ ಕುಸಿತ ಆಯಿತು, ಎಲ್ಲ ವಾಹನಗಳು, ಅಲ್ಲಿ ಜನಗಳು ಸುಮಾರು 11 ಜನ ಮೃತಪಟ್ಟಿದೆ ಒಂದು ಲೆಕ್ಕ ಇದೆ. ಹೌದು. ನನಗೆ ಒಂದು ಕಾಲ್ ಬರ್ತದೆ ಅಲ್ಲಿಂದ. ನಮ್ಮ DSP ಸರ್ ಗಿರೀಶ್ ಸರ್ ಫೋನ್ ಮಾಡ್ತಾರೆ, ಒಂದು ಅಚಾನಕ್ಕಾಗಿ ನಾವು ಅಲ್ಲಿ ಬರಬೇಕು, ಎಲ್ಲಿ ಶಿರೂರು ಬರಬೇಕಂತ. ನಾನು ಅಲ್ಲಿರಲಿಲ್ಲ, ನಾನು ಇಲ್ಲಿದ್ದೆ ಕುಶಾಲನಗರದಲ್ಲಿ. ಒಂದು ದೇಹ ತೆಗಿತಿದ್ದೆ ನೀರಿಗೆ ಬಿದ್ದವ್ರನ್ನು. ಆಯ್ತು, ಮಧ್ಯಾಹ್ನ ತರತುರಿಯಲ್ಲೆಲ್ಲ ದೇಹ ತೆಗೆದೆ, ರೆಡಿ ಮಾಡಿದೆ. ಡೈರೆಕ್ಟಾಗಿ ಅದೇ ರಾತ್ರಿ ನಮ್ಮ ಟೀಮ್ ಕರ್ಕೊಂಡು ಶಿರೂರು ಹೋದೆ. ಶಿರೂರು ಹೋಗ್ಬೇಕಾದ್ರೆ ನನ್ನ ತಾಯಿ ತೀರಿ ಹೋಗಿ 11 ದಿನಗಳು ಆಗಿದೆ. ಆದರೆ ನಮ್ಮ ವಿಧಿವಿಜ್ಞಾನಗಳು ಏನಾಗಿದೆ ಅದೆಲ್ಲ ಮಾಡಿ ಅಲ್ಲಿಂದ ನಾನು ಸೀದಾ ಶಿರೂರು ಹೋದಾಗ, ಮೊದಲನೇ ಸಲ ಅಲ್ಲಿ ಹೋದಾಗ ಅವರು ಮಾಡಿದ್ದೇ ಇಷ್ಟೇ, ನೀರು ರಭಸವಾಗಿದೆ. ರಭಸ ಅಂದರೆ ಅಲ್ಲಿ ನೇವಿಯವರು, STRF, NDRF, ಫೈರ್ ಬ್ರಿಗೇಡು, ಸ್ಥಳೀಯರು ಯಾರು ಹೋಗಿದ್ರು ನೀರು ಮುಳುಗಲಿಕ್ಕೆ ಆಗೋದಿಲ್ಲ. ನೀರಿನ ಅಷ್ಟು ಪ್ರೆಷರ್, ನೀರಿನ ಆಳ ಅಂದರೆ 0 ಅಂದರೆ ಅಷ್ಟು ಫೆಸಿಲಿಟಿ ಇಲ್ಲ ಅಡಿಭಾಗದಲ್ಲಿ, ಅಷ್ಟು ಕತ್ತಲೆ ಆಗಿದೆ. ಯಾರು ಮುಳುಗಲಿಕ್ಕೆ ನೋಡೋದಿಲ್ಲ. ಅಲ್ಲೊಂದು ಅವ್ರು 4 ಪಾಯಿಂಟ್ ಮಾಡಿದ್ದಾರೆ. ಆ 4 ಪಾಯಿಂಟಲ್ಲಿ ದೇಹಗಳಿರ್ಬೋದು, ಗಾಡಿಗಳಿರ್ಬೋದು ಅಂತ ಹುಡುಕ್ಲಿಕ್ಕೆ ಆಗಿಲ್ಲ ಅಂತೇಳಿ ನಾನು ಅಲ್ಲಿ ಹೋದ ತಕ್ಷಣ ಪ್ರಥಮವಾಗಿ ಹೋದಾಗಲೇ DC ಮೇಡಮ್, ಅಲ್ಲಿನ ನಮ್ಮ DC ಅವರು, ನಿಮ್ಮ ಹತ್ರ ಸರ್ಟಿಫಿಕೇಟ್ ಉಂಟಾ ಕೇಳಿದರು. ನೀರಿಗೆ ಮುಳುಗೋದಕ್ಕೆ ನೀವು ಏನಾದರೂ ನಿಮ್ಮ ಸರ್ಟಿಫಿಕೇಶನ್ ಇದೆಯಾ, ನೀವೇನು ಅದಕ್ಕೆ ಕ್ವಾಲಿಫೈಡ್ ಅಂತ ಕೇಳಿದ್ದವರು? ಹೌದೌದು. ಅದಕ್ಕೆ ನಾನು ಹೇಳಿದೆ. ಎಲ್ಲಿನವರು? ಕರ್ನಾಟಕದವರೇನಾ? ನಮ್ಮ DC ಮೇಡಮ್ ಇಲ್ಲ, ಅಲ್ಲೇ ಕಾರವಾರ, ನಿಮ್ಮ ಜಿಲ್ಲೆಯ ಪಕ್ಕದ ಜಿಲ್ಲೆಯ DC. ಹೌದೌದೌದೌದು. ಓಕೆ, ನಿಮ್ಮ ಬರತ್ತ ಕೇಳಿದ್ದವರು. ಹೌದು. ಅದಕ್ಕೆ ನಾನು ಹೇಳಿದೆ, ನನಗೆ ಸರ್ಟಿಫಿಕೇಟ್ ಯಾಕೆ ಮೇಡಮ್, ನಮ್ಮ ಕರ್ನಾಟಕದ ಸಮಸ್ತ ಜನಗಳ ಆಶೀರ್ವಾದ ಒಂದಿದ್ರೆ ಸಾಕು. ಯಾಕೆಂದ್ರೆ ನಿಮಗೆ ಎಷ್ಟೋ ಸರ್ಟಿಫಿಕೇಟ್ ನನ್ನ ಹತ್ರ ಇದೆ, ಆದರೆ ಇಲ್ಲಿ ತರಲಿಲ್ಲ. ಯಾಕೆಂದ್ರೆ ತರತುರಿಯಲ್ಲಿ ಬಂದಿದ್ದೇನೆ. ಇಲ್ಲ, ಅದು ಆಗೋದಿಲ್ಲ, ನೀನು ಬರೆದು ಕೊಡ್ಬೇಕಾಗತ್ತಂದ್ರು. ಏನು ಮೇಡಮ್, ಅದಕ್ಕೆ ನಾನು ಇಷ್ಟು ಮೃತದೇಹಗಳಿಗೆ ತೆಗೆದಿದ್ದೀನಿ, 1000ಕ್ಕೂ ಮಿಗಿಲಾಗಿ ಕರ್ನಾಟಕದ ವಿವಿಧ ಜಾಗಗಳಿಗೆ ಎಲ್ಲರೂ ಸಹ ಗೊತ್ತಿದೆ. ಅದಲ್ಲ ಸುಮಾರು ಒಂದು 65 ಜನ ಬದುಕಿಸಿದ್ದು ಅನ್ನೋ ಇದೆ, ರೆಕಾರ್ಡ್ಸ್ ಇದೆ. ನಂದೊಂದು ಗೂಗಲಲ್ಲಿ ನೋಡಿದೆ, ನಾನು ಹೆಚ್ಚಿಗೆ ನನಗೆ ಓದು ಬರ ಗೊತ್ತಿಲ್ಲ, ಯಾರೋ ಎಲ್ಲ ಡಾಕ್ಯುಮೆಂಟ್ ಮಾಡಿ ಗೂಗಲಲ್ಲಿ ಹಾಕಿದ್ದಾರೆ. ನಾವು ಸಹ ಹೆಚ್ಚಿಗೆ ಹಾಕ್ಲಿ ಹೋಗೋದಿಲ್ಲ. ಆದರೆ ನಾನು ಚಿಕ್ಕದಾಗಿ ಒಂದು ಯೂಟ್ಯೂಬ್ ಚಾನಲ್ ಮಾತ್ರ ಇದೆ ನಂದೊಂದು, ಅದು ಹೇಳ್ತೇನೆ. ನಾನು ಹೋದಾಗ ಸಕ್ತ ನೀವು ಬರ್ಕೊಡ್ಬೇಕಂತ. ಆಯಿತು, ನಾನು ಬರ್ಕೊಡ್ಬೇಕಾದ ನನಗೆ ಅನ್ಸ್ಕೊಂಡೆ. ಅಲ್ಲಿ 8 ಜನರ ಮೃತದೇಹ ಸಿಕ್ಕಿದೆ, ಇನ್ನೂ ಸಹ 3 ಜನ ಮೃತದೇಹ ಸಿಗಬೇಕು. ಆದರೆ ಆ 3 ಜನಗಳ
ಮನೆಯಲ್ಲಿ ಹೆಂಡತಿ ಮಕ್ಕಳು ತಾಯಿ ಕಂದಮ್ಮ ಎಲ್ಲ ಅಳ್ತಾ ಇದ್ದಾರೆ, ಊಟ ಮಾಡಿದೆ ಸುಮಾರು 11 ದಿನ ಆಯಿತು, ಪ್ರಸಾದ ಸಿಕ್ಕಿಲ್ಲ. ಅವರಿಗೋಸ್ಕರ ನನ್ನ ಪ್ರಾಣದ ಹಂಗು ತರೋದು ನೀರಿಗೆ ಅರಿತೀನಿ ಅಂತ ರೈಟಿಂಗಲ್ಲಿ ಬರೆದು, ಇನ್ನೇನಾದರೂ ಹೆಚ್ಚು ಕಮ್ಮಿ ಆದ ನೀರಲ್ಲಿ ನಾನು ಮೇಲೆ ಬರೋದ್ರೆ ನಾನು ಹೊಣೆ, ನನ್ನ ಟೀಮಿಗೆ ನಾನು ಹೊಣೆ ಅಂತೇಳಿ ಅವ್ರ ಹತ್ರ ಬರೆದು ಎಸ್ ಪಿ ಸಾರಿಗೂ DC ಮೇಡಮ್ಗೂ ಒಟ್ಟಿಗೆ ಬರೆದು ಅವ್ರ ಕೈಯಲ್ಲಿ ಕೊಟ್ಟೆ. ಆಮೇಲೆ ನನ್ನ ಟೀಮ್ದಲ್ಲಿ 9.50 ಅಂದರೆ ಅಷ್ಟು ಸ್ಪೆಷರಲ್ಲಿ ಉಂಟು ನೀರು. ಅಂಥ ಜಾಗಕ್ಕೆ ಇಳ್ಲಿಕ್ಕೆ ಯಾರು ಇಲ್ಲಿಂದ ನಾನು ಹೋಗಿ ಅಲ್ಲಿ ಆ ಜಾಗ 3 ಪಾಯಿಂಟ್ ತೋರಿಸಿದೆ. CP1 CP2 CP4 3 CP4 ಅಂತ 4 ಪಾಯಿಂಟ್ ಮಾಡಿದ್ದಾರೆ. ಅದು ನಮ್ಮ ಡೆಲ್ಲಿಯಿಂದ ಬಂದ ಒಂದು ಯಾರೋ ಮೊನೋಗ್ರಾಫ್ ಎಲ್ಲಿ ಏನು ಮಾಡ್ತಾರೆ ಅದೆಲ್ಲ ಪಾಯಿಂಟೆಲ್ಲ ಮಾಡಿ ಇಟ್ಟಿದ್ದಾರೆ. 4 ಪಾಯಿಂಟ್ ಮಾಡಿದೆ. ಆ ಪಾಯಿಂಟಲ್ಲಿ ನೋಡಬೇಕಂತ ನಾನು ಹೇಳಿದೆ 4 ಪಾಯಿಂಟ್ 3 ಪಾಯಿಂಟ್ಗೆ ನಾನೇನು ಮಾಡಿದೆ, ಹ್ಯಾಂಗರ್ ಆಗ್ತದೆ. ನಾವು ಫಿಶರ್ಮ್ಯಾನ್ ಆಗಿ ನಾವು ದುಡಿಯೋದು ಕಡಲ ಕಸಬು. ಯಾಕೆಂದ್ರೆ ನಾವು ಯಾವತ್ತಿದ್ರೂ ಬೆಳಿಗ್ಗೆ ಎದ್ದು ಆ ಕಡಲಿನ ನಮಗೆ ತುತ್ತು ಕೊಡೋದು. ಅದರಿಂದ ನಾನು ಚಿಕ್ಕ ವಯಸ್ಸಿಂದ ಕಡಲಿಂದ ಮಾಡಿದವನು. ಆದಷ್ಟು ಅದರ ಬಗ್ಗೆ ಧೈರ್ಯ ಇದೆ. ನಮಗೆ ಎಷ್ಟಿದ್ರೆ ನಿಮಗೆ ಗೊತ್ತಿದೆ, ಫಿಶರ್ಮೆನ್ನು ಧೈರ್ಯದಿಂದ ಹೋಗಿ. ಅದೇ ರೀತಿ ನಾನು ಹೋಗಿದ್ದು ಸುಮಾರು 3 ಜನಗಳದೇ ಇನ್ನೂ ಸಿಕ್ಕಿಲ್ಲ. ಅವರ ಮೃತದೇಹಗಳ ಮನೆಯಲ್ಲಿ ಅಳ್ತಾ ಇದ್ದಾರೆ. ಅದಕ್ಕೋಸ್ಕರ ನೀರಿಗಿಳಿದ್ದೆ. ಅಲ್ಲಿ ಹೋಗಿ ಕೆಳಗಡೆ ನಾನು ಆ್ಯಂಕರ್ ಹಾಕಿ ನನ್ನ ಒಂದು ಹೇಗೆ ಇದೆ ನೀರಿನ ಅಡಿಭಾಗದಲ್ಲಿ ಹೇಗೆ ಹೋಗಬೇಕಂತ ನನ್ನ ಥಿಯರಿ ಇದೆ. ಯಾಕೆಂದರೆ ಸುಮಾರು ಇಂಥ ಹೊಳೆಗಳನ್ನು ನಾನು ತುಂಬ ಹೋಗಿದ್ದೀನಿ. ಯಾಕೆಂದರೆ ವಿವಿಧ ಜಿಲ್ಲೆಗಳಲ್ಲಿ ನಿಮಗೆ ಗೊತ್ತಿದ್ದಾಗೆ ಎಷ್ಟೋ ರಭಸವಾಗಿರ್ತದೆ. ಅಂಥದ್ರಲ್ಲೂ ಸಹ ನಾನು ಹೋಗಿ ಎಷ್ಟೋ ದೇಹಗಳನ್ನು ಎಷ್ಟೋ ಜನ ಬಚಾವ್ ಮಾಡಿದ್ದುಂಟು. ಅದೇ ರೀತಿ ನಮ್ಮ ಸಿರೂರು ಭಾಗದಲ್ಲೂ ಸಹ ಅಡಿಗೆ ಹೋದೆ. ಅಡಿಗೆ ಹೋಗಿ ಆ್ಯಂಕರ್ ಆಗಿ ಉಟ್ಕೊಂಡು ಹೋಗಿ 3 ಪಾಯಿಂಟ್ ನೋಡಿದೆವು. CP1 CP2 CP3 CP4ಗೆ ಹೋಗ್ಲಿಕ್ಕೆ ಆಗಿಲ್ಲ. ಅಷ್ಟು ಪ್ರೆಷರ್ ಅಲ್ಲಿ ನೋಡಿದಿರಿ ನೀವು, ಒಂದು TVಯಲ್ಲಿ ಬರ್ತಾ ಇತ್ತು. CP4 ಹೋಗುವಾಗ ನನ್ನ ಕೈಯಲ್ಲಿರುವ ಪ್ರೆಷರ್, ಯಾಕೆಂದರೆ 9.5 ಬಿಲ್ಲಲ್ಲಿ ಬಾಣೆಯಾಗೆ ಬಿಡ್ತಾರೆ, ಅದೇ ರೀತಿಯಲ್ಲಿ ಅಷ್ಟು ಸ್ಪೀಡಲ್ಲಿ ಉಂಟಲ್ಲಿ. CP4 ನೋಡಿಲ್ಲ. ಅದೇ ರೀತಿ ನಾನು ಆ ದಿವಸ ನಮಗೆ 3 ಪಾಯಿಂಟಲ್ಲಿ ಏನಿಲ್ಲ ಅಂತ ಗೊತ್ತಾಯ್ತು. CP4ಅಲ್ಲಿ ನೋಡೇ ಇಲ್ಲ, ಸ್ವಲ್ಪ ನೋಡಿದಲ್ಲ. ಅದು ಆ ದಿವಸ ಕಾರ್ಯಾಚರಣೆ ಸ್ಥಗಿತವಾಯಿತು. ಸ್ವಲ್ಪ ದಿವಸ ಬಿಟ್ಟು ಮತ್ತೆ ಕರೆ ಬರ್ತದೆ, ಈಶ್ವರವ್ರೆ ಮತ್ತೆ ಸ್ಟಾರ್ಟ್ ಆಗಿದೆ ಅಂತ. ಆವಾಗ ಕರೆದ್ರು ಅವರಲ್ಲಿ. ಆವಾಗ ನಾವು ಮತ್ತೆ 2ನೇ ಕಾರ್ಯಾಚರಣೆಗೆ ಸಹ ಹೋದೆ. 2ನೇ ಕಾರ್ಯಾಚರಣೆಲ್ಲ ಹೋದಾಗ ಅಲ್ಲಿರೋದು ಅರ್ಜುನ್, ಜಗನ್ನಾಥ್, ಲೋಕೇಶ್ 3 ಜನಗಳ ದೇಹ ಸಿಗಬೇಕಿತ್ತು. ನಾನು ಆ 3 ಜನ ದೇಹಗಳು ಹುಡುಕುವಾಗ ನಮಗೆ ಸಿಕ್ಕಿದ್ದು ಅರ್ಜುನ್ ಅವರ ಒಂದು ಗಾಡಿಯ ಜಾಕ್ ಸಿಕ್ತು. ಆವಾಗ ನಮ್ಗೆ ಫೈನೌಟ್ ಆಯಿತು, ಇಲ್ಲಿ ಇರ್ಬೋದು ಅಂತ ಒಂದಾಯಿತು. ಆಮೇಲೆ ಮತ್ತೆ ಮುಳುಗಿ ಹುಡುಕುವಾಗ ಅರ್ಜುನ್ ಅವರ ಗಾಡಿಯ ಹಗ್ಗ ಸಿಕ್ತು. ಹಗ್ಗ ಅಂದರೆ ಆ ಲಾರಿಗೆ ಕಟ್ಟಿದ ಹಗ್ಗಗಳು ನಮಗೆ ಪಾಯಿಂಟ್ ಆಯಿತು. ಆವಾಗ ನಾನು ಅಂದಾಜು ಮಾಡಿದ್ದೀನಿ, ಲಾರಿ ಸಿಕ್ಕಿಲ್ಲ, ಹಗ್ಗ ಮಾತ್ರ ಸಿಗಬೇಕಾದ್ರೆ ಅಲ್ಲಿ ದೊಡ್ಡ ಹೊಂಡಾಗಿದೆ. ಯಾಕೆಂದರೆ ಅಲ್ಲಿ ಸುಮಾರು ಒಂದು 40ರಿಂದ 50 ಅಡಿ ಹೊಂಡ ಆಗಿದೆ, ಡೀಪ್ ಆಗಿದೆ. ಅಲ್ಲಿ ಏನೋ ಒಂದು ರಹಸ್ಯ ಆಗಿದೆ. ಯಾಕೆಂದರೆ ನಾನು ಜನಗಳೆಲ್ಲ ಸ್ಪಾಟ್ ಆಗಿದೆ ಆದರೂ ಸಹ ನನ್ನ ಪ್ರಕಾರ ಅದೊಂದು ಏನೋ ಒಂದು, ಯಾಕೆಂದರೆ ಹೇಳ್ಬೇಕಂತ ಗೊತ್ತಿಲ್ಲ. ನಾನು ಅದು ಡೈರೆಕ್ಟಾಗಿ ಹೇಳ್ತೀನಿ, ಆ ಜಾಗದಲ್ಲಿ ಏನೋ ಸ್ಪಾಟ್ ಆಗಬೇಕಂದ್ರೆ ನಾನು ನೋಡಿಲ್ಲಲ್ಲ. ನೋಡಿದೆ ಪರಮಾಶಾಗಿ ನೋಡು ಕಣ್ಣ ನೋಡೋದು ಒಂದು ಗಾದೆ ಇದೆಯಲ್ಲ, ಅದೇ ರೀತಿ ಆ ರೀತಿ ಅಡಿಭಾಗದಲ್ಲಿ ಲಾರಿ ಎಲ್ಲ ಮುಚ್ಚಿಕೊಂಡು ಸುಮಾರು ಲಾರಿ ಇನ್ನೂ ಸಹ ಒಂದು 10 ಅಡಿಗಳಷ್ಟು ಮಣ್ಣು ಬಿದ್ದಿದೆ ಲಾರಿಗೆ ಅಡಿಭಾಗದಲ್ಲಿ. ಆ ಅಡಿಭಾಗದ ಮಣ್ಣಿಂದ ಇನ್ನೂ ಸಹ 30 ಅಡಿ ಮೇಲೆ ನೀರಿದೆ. ಸುಮಾರು 40 ಅಡಿಗೆ ಹೋಗಿದ್ದಲ್ಲ. ಯಾಕೆಂದರೆ ಆ ಜಾಗ ಎಲ್ಲ ಒಂದು ಕೃತಕ ದೀಪವಾಗಿ ಹೋಗಿದೆ. ಆ ಕಡೆ ಅಲ್ಲಿರುವ ಉಳ್ಳೆರೆ ಗ್ರಾಮದ ಎಲ್ಲ ಸಮಸ್ತ ಕಲ್ಲುಗಳು ಕಟ್ಟಿದ್ದೆಲ್ಲ ಎಷ್ಟೋ ದೂರಗಳು 100 ಫೀಟ್ ಅಷ್ಟು ಹೋಗಿದೆ. ಅದೊಂದು ದೊಡ್ಡ ಭಯಂಕರವಾದ ಒಂದು ಸ್ಪಾಟ್ ಅಂತ ನನ್ನ ಅನಿಸಿಕೆ ಆಗಿರ್ಬೋದು. ಯಾಕೆಂದರೆ ಆ ರೀತಿಗೆ ಆಗಿದೆ. ಯಾಕೆಂದರೆ ನೀವು ಈಗ ಒಂದು ನಾಗಸಾಕಿ ಹಿರೋಶಿಮಾಗೆ ಇಷ್ಟೆಲ್ಲ ನೀವು ನೋಡಿದ್ರಿ ಅಲ್ಲಿ ಇದೆ ಅಂತಂದ್ರೆ, ಆದರೆ ಏಕಾಏಕಿ ನನ್ನ ಪ್ರಶ್ನೆ, ನೀವು ಅಂಕೋಲದಿಂದ ಮೊನ್ನೆ ವಾಪಸ್ ಹೊರಟು ಬಿಟ್ರಿ. ನಿಮಗೆ DC ಅವರು ಲೆಟರ್ ಕೇಳಿದ್ರು, ಲೆಟ್ರ್ ಬರೆದು ಕೊಟ್ರಿ, ಎಲ್ಲ ಆಯಿತು. ಬಟ್ ಯಾಕೆ ಹೊರಟು ಬರುವಂಥ ಸಿಚುವೇಶನ್ ಏನು ಬಂತು? ಅದು ಯಾಕೆಂದರೆ ಅಲ್ಲಿರೋ ನೀವು ನೋಡ್ತಾ ಇದ್ದೀರಿ ಏನಂದರೆ ಎಷ್ಟು ಕಷ್ಟಗಳಿದೆ. ಏನಂದರೆ ಅಡಿಭಾಗದಲ್ಲಿ ನೀರಿರುವಾಗ ನಾವು ಸುಮಾರು ನನಗೆ ಡ್ರೆಜರ್ ಬಂತು, ತೆಗಿಲಿಕ್ಕೆ ಆಗಿಲ್ಲ. 3ರ ಹಂತಕ್ಕೆ ಸಹ ನನ್ನ ಕರೀಲಿಲ್ಲ ಅವರು. ಆವಾಗ ನನಗೆ ಏನು ಅನಿಸ್ತದೆ, ಆ 3 ಜನ ಮೃತದೇಹ ಕೊಡಲಿಕ್ಕೆ ನಾನು ಇಲ್ಲಿ ಅರ್ಜುನ ಮನೆಗೆ ಸಹ ಹೋಗಿದ್ದೀನಿ, ನಮ್ಮ ಜಗನ್ನಾಥ್ ಮನೆಗೆ ಹೋಗಿದೆ, ಲೋಕೇಶ್ ಮನೆಗೆ ಸಹ ಹೋಗಿದೆ. ಅವ್ರಿಗೊಂದು ಭರವಸೆ ಕೊಟ್ಟಿದ್ದೀನಿ, ಏನಂದರೆ ನಾನು ಆ ಮೃತದೇಹ ಹುಡುಕ್ತೇನೆ ಅಂತೇಳಿ. ಆವಾಗ 3ನೇ ಮೀಟಿಂಗ್ಗೆ ನನ್ನ ಕರೀಲೇ ಇಲ್ಲ. ಅವರಾಗಿ ಒಂದು ಮೀಟಿಂಗ್ ಮಾಡಿದರು, ಈಶ್ವರ್ ಮಲ್ಪೆ ಬರೋದು ಬೇಡ ಅಂತೇಳಿ. ನನಗೆ ಗೊತ್ತಿಲ್ಲ, ಆ ಊರಿನವ್ರು ಕರೆದು ಈಶ್ವರ್ ಅವರು ಬನ್ನಿ ರೆಡಿಯಾಗಿದೆ, ಬಾರ್ಜಿ ಬಂದಿದೆ ಅಂತ. ನಾನು ಹೋದಾಗ ನನಗೆ ಅಲ್ಲಿ ಯಾರೂ ಮಾತಾಡಿಸ್ಲಿಕ್ಕಿಲ್ಲ. ಅಲ್ಲಿ ಒಬ್ಬ ಬಾರ್ಜಿ ಬಂದವರು ಹೇಳಿದರು, ನೀವು ನಿಮಗೆ ಹೇಳಿಲ್ಲಲ್ಲ ನಮ್ಮ ಟೀಮ್ ಬರ್ತದೆ ಗೋವಾದಲ್ಲಿ ಅಂತ ಹೇಳಿದ್ರು. ಹೌದು, ಯಾಕೆ ನಾನು 2 ಹಂತದಲ್ಲಿ ನನ್ನನ್ನು ಕರೆದಿದ್ರಲ್ಲ, ಮತ್ತೆ ಯಾಕೆ ಬರೋದು ಬೇಡ ಅಂತ ಹೇಳಿದರು. ಅದಕ್ಕೆ ನಾನು ಹೋಗಿ ಬಾರ್ಜಲ್ಲಿ ಹೋಗಿ ಕೂತೆ. ಆವಾಗ ನಮ್ಮ TV ಅವರು ಮುತ್ತುವರ್ಜಿ ವಹಿಸಿ ಅಲ್ಲಿನ ಶಾಸಕರಾದ ಸತೀಶ್ ಶೇಲ್ MLA ಸರ್ಗೆ ಒಂದು ಹೇಳಿದರು, ಈಶ್ವರ್ ಮಲ್ಪೆ ಅವರು ಸ್ಟಾರ್ಟಿಂದ ಮಾಡ್ತಾಯಿದ್ರು, ಅವ್ರಿಗೊಂದು ಅವಕಾಶ ಕೊಡಬೇಕು, ಇಲ್ಲಿರೋದು ಅವರೇ ತೆಗಿತಾರೆ ಅಂತೇಳಿ. ಅದಕ್ಕೆ ಅವರು ಹೇಳಿದ ಲೆಕ್ಕದಲ್ಲಿ ನಾನು ಸೇರಿ ಆಯಿತು ಬನ್ನಿ ನಾಳೆ ಬಂದು ತೆಗೀರಿ ಅಂತ ಹೇಳಿದರು. ಆಯಿತು, ನಾಳೆ ಬೆಳಿಗ್ಗೆ ನಾನು ಬಂದಾಗ ನನ್ನ ಡ್ರೆಸ್ ಶೂಟ್ ಎಲ್ಲ ಇಟ್ಕೊಂಡು ಬರುವಾಗ ಮತ್ತೆ ತಡೆ ಆಯ್ತು ಅಲ್ಲಿ. ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟೋದಂತ ಯಾರು ಪೊಲೀಸ್ನವ್ರು ಮತ್ತೆ ಕೇಳಿದರು. ನಾನು ಹೇಳಿದೆ, ನನಗೆ ನಿನ್ನೆ ಸತೀಶ್ ಶೇಲ್ ಸರ್ ಇದ್ದರು,
SP ಸರ್ ಹೇಳಿದರು, DC ಮೇಡಮ್ಸ್ ಹೇಳಿದರು ನಾಳೆ ಬರ್ಬೋದು ಅಂತೇಳಿ. ಆದರೆ ಬೆಳಿಗ್ಗೆ ಬಂದಾಗ ನಾನು ಅದೇ DC ಮೇಡಮ್ಗೆ 6 ಗಂಟೆಗೆ ಫೋನ್ ಮಾಡಿದಾಗ ಫೋನ್ ಎತ್ತಿ ಮತ್ತೆ ಮಾಡ್ತೇನೆ ಅಂತೇಳಿ ಫೋನ್ ಮಾಡಲೇ ಇಲ್ಲ. ತುಂಬ ಬೇಜಾರಾಯಿತು. ಸುಮಾರು 4 ಗಂಟೆಗಳ ಕಾದೆ ಅಲ್ಲಿ. ಆಮೇಲೆ SP ಸರ್ಗೆ ಫೋನ್ ಮಾಡಿದ್ದೀನಿ, ಸರಿ ಹೋಗಿ ಅಂತ ಹೇಳಿದ್ರು ಅವರು. ಆಮೇಲೆ ಹುಡುಕುವಾಗ ನನಗೆ ಕೆಳಗಿಲ್ಲಿಕ್ಕೆ ಆ ಡ್ರಜ್ಜರ್ನ ಯಾರು ವಹಿಸ್ಕೊಂಡಿದ್ದಾರೆ, ಮಹೇಂದ್ರ ಅಂತ ಹೇಳಿ, ಅವರು ನೀನು ಇಲ್ಲಿ ಮಾಡೋದು ಬೇಡ, ನಮಗೆ ಸರ್ಕಾರ ಹೇಳಿದೆ ಇಲ್ಲಿ ಫೋಟೋಗ್ರಫಿ ಮಾಡಿ ಸರ್ಕಾರ ಕೊಡಬೇಕು, ನೀನು ಇಲ್ಲಿ ಮಾಡಬೇಡ, ಹುಡುಕಬೇಡ. ಯಾಕೆಂದ್ರೆ ಆ ಪಾಯಿಂಟ್ ತೋರಿಸಿದೆ ನಾನು ಅಲ್ಲಿ, ಹಗ್ಗ ಕಟ್ಟಿಟ್ಟದೆ ನಾನು ಅಲ್ಲಿ. ನೀವು ತೋರಿಸಿರೋ ಜಾಗದಲ್ಲಿ ಬಂದು ಈಗ ಹುಡುಕಿ ನಾವು ಮಾಡಿದ್ವಿ ಇದು ಅಂತ ಹೇಳೋದು ಹೊರಟಿದೆ. ಹೌದು, ನಾನು ಹೇಳಿದೆ ನನಗೆ ನಿಮ್ಮ ಜೊತೆ ನಾನು ಬರಬಾರ್ದು ಅಂದೆ. ಇಲ್ಲ, ಇಲ್ಲಿ ಬರಬಾರ್ದು, ನೀನು ಬೇರೆ ಕಡೆ ಹೋಗಬೇಕು, ನಮ್ಗೆ ಇಲ್ಲಿ ಅಲ್ಲಿ ನಾವು ವಿಡಿಯೋ ಮಾಡಿ ಚಿತ್ರೀಕರಣ ಮಾಡಿ ಸರ್ಕಾರ ಕೊಡಬೇಕು, ನಿನ್ನ ಮುಖ ಬರಬಾರ್ದು ಅಂತ ಮಹೇಂದ್ರ ಅವರು ಹೇಳಿದರು. ಅದಕ್ಕೆ ಸರಿ ಮಹೇಂದ್ರ ಯಾರವರು? ಮಹೇಂದ್ರ ಅಂದ್ರೆ ಟ್ರೆಜರ್ ಕಂಪನಿ ವಹಿಸ್ಕೊಟ್ಟದ್ದು ಅವರಿಗೆ, ಅದರ ಒಂದು ಮುಂಡಾಳತೆ ಕೊಟ್ಟದವರು, ಗುತ್ತಿಗೆ ತಗೊಂಡದವರು. ಅವ್ರಿಗೆ ಆಯ್ತು ಸರಿ ಆಯ್ತು ಅಂತ ಹೇಳಿ ನಾನು ಅಲ್ಲಿಂದ ಸುಮಾರು ಒಂದು 500 ಮೀಟರ್ ದೂರದಲ್ಲಿ ಹೋದೆ. ದೂರ ಹೋಗಿ ಮುಳುಗುವಾಗ ನೀರಾಳದಲ್ಲಿ ನಾನು ಸಿಲಿಟನ್ ಅಂತ ಹುಡುಕ್ತಾ ಹೋಗ್ತೇನೆ. ಆ ಜಾಗದಲ್ಲಿ ನನಗೆ ಮೊದಲನೇ ಬಾರಿಗೆ ಒಂದು ಲಾರಿ 2 ಚಕ್ರಗಳು ಸಿಕ್ತು. ಅಡಿಭಾಗದಲ್ಲಿ ಯಾವ ಲಾರಿ ಅಂತ ಗೊತ್ತಾಗೋದಿಲ್ಲ. ಆದರೆ ಮೇಲೆ ಬಂದು ಹೇಳಿದೆ ಲಾರಿ ಸಿಕ್ಕಿತ್ತಂತೆ, ಯಾಕಂದರೆ ಕೌಚಿ ಬಿದ್ದಿತ್ತು, 2 ಟೈರ್ಗಳು ತೋರ್ತಾ ಉಂಟು. ಮೇಲೆ ಬಂದು ಹೇಳಿದೆ ಅದನ್ನು ಅದೇ ಡ್ರೆಜ್ಜರ್ ಮುಖಾಂತರ ಎತ್ತಿಸಿದ್ರು. ಆದರೆ ಮುಳುಗಿದೆ. ಮತ್ತೊಂದು ಗಾಡಿ ಸಿಕ್ತು ನನಗೆ, ಅದು ಮತ್ತೊಂದು ಟ್ಯಾಂಕರ್ನ ಒಂದು ಕ್ಯಾಬಿನ್ ಆಗಿರಬೇಕು, ಆ ಕ್ಯಾಬಿನ್ ಸಹ ಸಿಕ್ತು, ಅದ ಮೇಲೆ ಹಾಕಿದ್ದೀನಿ. ಆಮೇಲೆ ಇವನ ನಮ್ಮ ಅರ್ಜುನ್ನ ಓಡಿಸಿದ್ದ ಗಾಡಿಯ ಒಂದು ಮರದ ದಿಮ್ಮಿ ಸಿಕ್ತು. ಅದು ಯಾವುದು? ಅಕೇಶಿಯದು. ಇಷ್ಟರ ತನಕ ಅಲ್ಲಿ ಯಾರೊಬ್ಬರು ಸಹ ಮುಳುಗಿ ಒಂದು ಮರ ತೆಗೆದುಕೊಡ್ಲಿಲ್ಲ. ಆ ಕೆಳಗಡೆ ಹೋಗಿ ಒಂದು ಅಕೇಶಿ ಮರ ಸಿಕ್ತು. 3 ಐಟಮ್ ನನಗೆ ಸಿಕ್ತು. ಹೋಗುವಾಗ ನನಗೆ ಪೊಲೀಸ್ ಪ್ರೊಟೆಕ್ಷನಲ್ಲೇ ಕಳಿಸಿದ್ರು, ಏನು ಹೇಳಬೇಡ ಹೋಗು ಅಂತೇಳಿ ನನ್ನ IB ತನಕ ಬಿಟ್ಟು ಬಂದರು. ಅಂದ್ರೆ ನಿಮ್ಗೇನು ಮಾಹಿತಿ ಏನು ಕೊಡಬಾರ್ದು. ಹೌದು, ಆಯ್ತಲ್ಲ, ಮೇಲೆ ಹೋದೆ. ಬರುವಾಗ ನನಗೆ ಮತ್ತೆ ಇದಾಯಿತು, ಅಡೆತಡೆ ಆಯಿತು, ಇಲ್ಲಿ ಮುಳುಗಬಾರ್ದು, ನೀನು ದೂರ ಹೋಗ್ಬೇಕಂತ. ನಾನು ಹೇಳಿದೆ ಯಾಕೆ ನಿನ್ನೆ ಸಹ ಈ ಥರ ಮಾಡ್ತೀನಿ ನೀವು ಹಂಗೆ. ಅದಕ್ಕೆ ಹೇಳಿದೆ ನನಗೆ ಒಂದು ಪರ್ಮಿಷನ್ ಕರೆಕ್ಟಾಗಿ ಕೊಡೋದಿಲ್ಲ, ಮುಳುಗ್ಲಿಕ್ಕೆ ಸಹ ಇದ್ದರೆ ಅದು ಹೇಳಿಕೆ ಸಹ ಬಿಡೋದಿಲ್ಲ. ನಾನು ಹೋಗಿ ಆ ರಾತ್ರಿ ಏನು ಮಾಡಿದೆ, ನನ್ನ ಸೋಷಿಯಲ್ ಮೀಡಿಯಾದಿದ್ದೆ, ಆ ಕೆಳಗಡೆ ಇದ್ದ ಜಾಗದ ಏನೆಲ್ಲಿದ್ದೆ ಪ್ರತಿಯೊಂದು ಜಾಗ ನನ್ನ ಲೈವ್ ಆಗಿ ನಾನು ಬಿಟ್ಟೆ. ಅದರಲ್ಲಿ ಎಲ್ಲ ನನ್ನ ಸೋಷಿಯಲ್ ಮೀಡಿಯಾ ಈಶ್ವರ್ ಮಲ್ಪೆ ಅಂತ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ. ಆ ಚಾನಲ್ ಯಾಕೆ ಮಾಡಿದೆ ಅಂತ ಹೇಳಿದರೆ ಜನಗಳ ಒಂದು ಇಲ್ಲಿ ನಾನು ಮಾಡುವ ಕೆಲಸನ ಪಾರದರ್ಶಕ ಆಗಿ ತೋರಿಸ್ಬೇಕು. ಎರಡನೇದಾಗಿ ನನಗೆ ಏನಾದರೂ ಜನಗಳು ಏನಾದರೂ ಹಾಕಿದರೆ ಏನಂದರೆ ಆ ಯೂಟ್ಯೂಬ್ ನೋಡಿ ಸಬ್ಸ್ಕ್ರೈಬ್ ಆಗಿ ಏನಾದರೂ ಅದರಲ್ಲಿ ಬಂದರೆ ನನ್ನ 2 ಆಂಬುಲೆನ್ಸ್ ಇದೆ. 2 ಆಂಬುಲೆನ್ಸ್ ಸಮಸ್ತ ನಮ್ಮ ಕರ್ನಾಟಕಕ್ಕೆ ಉಚಿತವಾಗಿ ಹೋಗ್ತಾ ಉಂಟು. ಅದರಿಂದ ಏನಾದರೂ ನಮಗೆ ಅಲ್ಲಿ ಹೋಗ್ಲಿಕ್ಕೆ ಸಹ ಸುಮಾರು ನನಗೆ ಖರ್ಚೆ ಅಂದರೆ ಸುಮಾರು 16 ಸಲ ಅಲ್ಲಿ ಹೋಗಿದ್ದೇನೆ. ಯಾಕೆಂದರೆ ಎಷ್ಟೋ ಸಲ ಅಲ್ಲಿ ಮಳೆ ನೀರು ನಿಂತಿತ್ತಾ ಇಲ್ಲ ಅಂತ ನಾವು ಆಂಬುಲೆನ್ಸಲ್ಲಿ ಹೋಗಿ ನೋಡುವಾಗ ನನ್ನ ಖರ್ಚು ವೆಚ್ಚನ ಸುಮಾರು 1 ಲಕ್ಷ ಮೇಲೆ ಹೋಗಿದೆ. ಯಾಕೆಂದ್ರೆ ಎಷ್ಟು ಕೊಟ್ಟರು ಗೌರ್ಮೆಂಟ್ ಅವರು ನಿಮಗೆ? ಶಾಸಕರಾಗಲಿ, ಅಲ್ಲಿನ ಜಿಲ್ಲಾಡಳಿತಲಾಗಿ DC ಮೇಡಮ್ ಆಗಲಿ, ಹಾಗೆ SP ಸರ್ ಆಗಲಿ, ಇಷ್ಟರ ತನಕ ನನಗೆ 6 ದಿನ 7 ದಿನ ನನಗೆ IB ಕೊಟ್ಟಿದ್ದಾರೆ ಕೂತ್ಕೊಳ್ಳಿಕ್ಕೆ. ಇಷ್ಟರ ತನಕ ನಾನು 16 ದಿವಸ ಅಲ್ಲಿ ಹೋಗಿದ್ದೇನೆ, 1 ರೂಪಾಯಿ ಕೊಡಲಿಲ್ಲ ಅವರು. ನೀವೇನಾದರೂ ಎಕ್ಸ್ಪೆಕ್ಟ್ ಮಾಡಿದ್ರ? ನಾನು ಕೇಳಿಲ್ಲ ಅವ್ರ ಹತ್ರ, ಹಣಕ್ಕೋಸ್ಕರ ಕೇಳಿಲ್ಲ. ನಾನು ಹಣಕ್ಕೋಸ್ಕರ ಹೋಗಿಲ್ಲ. ನಾನು ಹೋಗಿದ್ದು ಜಗನ್ನಾಥ್, ಲಕ್ಷ್ಮಣ್, ಲೋಕೇಶ್ ಮತ್ತು ಅರ್ಜುನ ದೇಹ ಹುಡುಕಸ ಹೋಗಿದ್ದು. ನಾನೊಬ್ಬ ಸೋಷಿಯಲ್ ವರ್ಕರ್, ಆದ್ದರಿಂದ ನಾನು ಟೀಮ್ ಕಟ್ಕೊಂಡು ಹೋಗಿದ್ದೀನಿ. ನೀರು ಸಿಕ್ಕಾಪಟ್ಟೆ ಹರಿಯುವಾಗ ಈಶ್ವರ್ ಮಲ್ಪೆ ಬೇಕು, ಗುರುತಿಸೋದಕ್ಕೆ ಈಶ್ವರ್ ಮಲ್ಪೆ ಬೇಕು, ಅಲ್ಲಿ ಏನೇನಿದೆ ಅಂತ ಹೇಳೋದಕ್ಕೆ ಈಶ್ವರ್ ಮಲ್ಪೆ ಬೇಕು. ನೀವು ಗುರುತಿಸಿ ಬಂದ ಮೇಲೆ ಅದನ್ನು ಹೊರಗಡೆ ತೆಗೆಯೋದಕ್ಕೆ, ಕ್ರೆಡಿಟ್ ತಗೊಳ್ಳೋದಕ್ಕೆ ಬೇರೆಯವ್ರಿಗೆ ಗುತ್ತಿಗೆ ಕೊಡ್ತಿದ್ದಾರೆ. ಅವರು ಬಂದು ನಾವು ಮಾಡ್ತಾ ಇದ್ದೀವಿ ಅನ್ನೋದನ್ನು ತೋರಿಸ್ಕೊಳ್ಳೋದಕ್ಕೆ ಕೊಡ್ತಿದ್ದಾರೆ ಅಂತೀರಾ? ಯಾಕೆಂದರೆ ಅವರಿಗೆ ಏನು ಸಿಕ್ಕದಿದ್ದಾಗ ನನಗೆ ಒಂದೇ ದಿನ ನೀರು ಮುಳುಗಿದಾಗ 2 ಗಾಡಿ ಸಿಕ್ಕಿದೆ, ಮರದ ದಿಂಬಿ ಸಿಕ್ಕಿದೆ. ಇನ್ನು ಅವರಿಗೆ ಒಂದು ಸಲ ಭಯ ಆಯಿತು, ನಾನು ಈಗ 1 ಕೋಟಿ ಖರ್ಚು ಮಾಡಿ ಈ ಬ್ರೆಜ್ಜರ್ ತರಿಸಿದ್ದೇವೆ, ಅದರಲ್ಲಿ ಕೆಲಸ ಆಗಿದೆ, ಜನಗಳು ನಾಳೆ ಏನು ಹೇಳ್ತಾರೆ ಅಂತೇಳಿ. ಅದಕ್ಕೆ ಬಂದಾಗ ನನಗೆ ಅವರು 12 ಗಂಟೆಗೆ ಮತ್ತೆ ನಾನು ಮುಳುಗಿದೆ. ಮುಳುಗುವಾಗ ನೀರಿನ ಅಡಿಭಾಗದಲ್ಲಿ ಲಕ್ಷ್ಮಣ್ ಎಂಬ ಮೃತಪಟ್ಟ ಅವರ ಸ್ಕೂಟರ್ ಸಿಕ್ತು ಅಡಿಭಾಗದಲ್ಲಿ, ಮತ್ತೆ ಸಿಕ್ತು ಆಕ್ಟಿವಾ ಹೋಂಡಾ 5G ಅಂತ ಬೈಕ್ ಸಿಕ್ತು. ಅದನ್ನು ತಗೊಂಡು ಮೇಲೆ ಬರುವಾಗ ನಾನು ಕಟ್ಟಿ ಮೇಲೆ ಬರ್ತೇನೆ, SP ಅವರು ಫೋನ್ ಮಾಡಿ ಅಲ್ಲಿ ನನಗೆ ನೀರಲ್ಲಿ ಬಂದು ಫೋನ್ ಕೊಡ್ತಾ ಇದ್ದಾರೆ, ನೀವು ನಿಮ್ಮ ಲೈವ್ ಆಗಿ ಮಾಡ್ತೀರಿ, ನೀವು ಇಲ್ಲಿರೋ ವಿಷಯವನ್ನೆಲ್ಲ ಹೊರಗಡೆ ಆಗ್ತಾ ಇದ್ದೀರಿ, ಅದಲ್ಲದೆ ನೀನು ದೊಡ್ಡ ಹೀರೋಸಮ್ ಆಗ್ತೀಯಾ ಅಂತ ನನಗೆ ಮಾತಾಡ್ತಿದ್ದಾರೆ. ನಾನು ಹೇಳಿದ್ದೆ ಅಷ್ಟೇ, ನನಗೆ ಇಲ್ಲಿ ಹೀರೋಸಮ್ ಮಾಡಲಿಕ್ಕೆ ನಾನು ಬರಲಿಲ್ಲ, ಹೀರೋ ಆಗಬೇಕಂತ ಇಲ್ಲ. ಸಮಸ್ತ ಕನ್ನಡ ಜನಕ್ಕೆ 8 ಕೋಟಿ ಜನಗಳ ಆಶೀರ್ವಾದ ಯಾವತ್ತೂ ಇರ್ತದೆ, ಅವರೇ ಯಾವತ್ತೂ ಹೀರೋ ಮಾಡಿ ಬಿಟ್ಟಿದ್ದಾರೆ. ನನಗೆ ಎಲ್ಲಿ ಬಂದು ಹೀರೋಸಮ್ ಮಾಡಲಿಕ್ಕೆ ಬರಲ್ಲ, ಹೀರೋ ಆಗಬೇಕಂತಲೇ ಇಲ್ಲ. ನಾನೊಂದು ಕಾಮನ್ ಮ್ಯಾನ್, ಮನುಷ್ಯ ಒಬ್ಬ. ನಾನು ಮನುಷ್ಯನಾಗಿ ನೀರಲ್ಲಿ ಮಾಡ್ತಿದ್ದೇನೆ. ನೀವು ಮೇಲೆ ಕರೆದು ನನಗೆ ಈ ರೀತಿ ನನಗೆ ಮೇಲೆ ಬಾ ಅಂತ ಹೇಳೋದಲ್ಲ, ಮತ್ತು ನೀನು ಹಾಗಾದರೆ ಮಾಡೋದರ ಬೈದರು. ಅದಕ್ಕೆ ನಾನು ಹೇಳಿದೆ, ನಾನಿಲ್ಲಿ ನಿಮಗೆ ಇಷ್ಟ ಇಲ್ಲದ್ರೆ ಮಾಡಲಿಕ್ಕೆ ತೊಂದರೆ ಆದರೆ ನಾನು ಹೋಗ್ತೇನೆ, ಹೋಗು ಅಂತ ಹೇಳಿದ್ರು. ಅದಕ್ಕೆ ನಾನು ಅಲ್ಲಿಂದ ಹೊರಟು ಬಂದೆ. 1 ಲಕ್ಷ ಖರ್ಚಾಯಿತು ಅಂತಂದ್ರಿ, ಹೆಚ್ಚು ಕಮ್ಮಿ 1 ಲಕ್ಷದವರೆಗೆ ಖರ್ಚು. ಎಲ್ಲಿತ್ತು ದುಡ್ಡು? ಎಲ್ಲಿತ್ತು ನಿಮ್ಮ ಹತ್ರ? 1 ಲಕ್ಷ ಎಲ್ಲಿಂದ ತಗೊಂಡೋದ್ರಿ? ಏನು ಇಟ್ಟಿದ್ರ ದುಡ್ಡು? ಇದೆಯಾ ನಿಮ್ಮ ಹತ್ರ? 1 ನಿಮಿಷ, ನೀವು 1 ಲಕ್ಷ ಅಂತ ಹೇಳಿದ್ರೆ ನನಗೆ ಹೆಚ್ಚಿನ ಕಡೆ ಈಗ ಗೌರವಧನೆಲ್ಲ ಕೊಡ್ತಾರೆ.
ಹೌದು, ಒಂದು ಸನ್ಮಾನ ಕಾರ್ಯಕ್ರಮ ಏನಾದರೂ 5,000 2,000 3,000 10,000 ಕೊಟ್ಟು ಸಹ ಗೌರವಧನ ನಾನು ಒಟ್ಟು ಮಾಡಿರ್ತೀನಿ. ಯಾಕೆಂದರೆ ನಾನು ಆಂಬುಲೆನ್ಸ್ ಉಂಟು, 2 ಆಂಬುಲೆನ್ಸ್ ಸಹ ಉಚಿತವಾಗಿ ಆ ಡೀಸೆಲ್ ವೆಚ್ಚ ಮತ್ತು ಅದಲ್ಲದೆ ನಮ್ಮದು ಅದು ಹೋಗುವುದಕ್ಕೆ ಏನು ಖರ್ಚಿದೆ ಅದೆಲ್ಲ ನನ್ನ ಕೈಯಿಂದ. ಒಂದು ಸಲ ನಾವು ಅನುಕೂಲ ಹೋಗಬೇಕಾದ್ರೆ 8,000 ರೂಪಾಯಿ ಖರ್ಚಾಗ್ತದೆ. 8,000 ಆದರೆ 16 ಸಲ ಹೋಗ್ಲಿಕ್ಕೆ ಎಷ್ಟು ಖರ್ಚಾಗ್ತದೆ ನನಗೆ? ಯಾಕೆಂದರೆ ಇವರಿಗೆ ಮಧ್ಯಾಹ್ನದ ಊಟ ಹೊರಗಡೆ ಮಾಡಬೇಕಾಗ್ತದೆ, ಯಾಕೆಂದರೆ IBL ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಮತ್ತು ಬೆಳಿಗಿನ ಚಾಗೆ ಸುಮಾರು ನಮಗೆ 8 ಜನಕ್ಕೆ 500 ರೂಪಾಯಿ ಆಗ್ತದೆ. ಯಾಕೆಂದರೆ ಅಲ್ಲಿ ಗೋಕುಲ ಅಂತ ಹೋಟೆಲ್ ಉಂಟು, ಅಲ್ಲೇ ಅವರು ಕೊಟ್ಟಿದ್ದೇವೆ ನಾವು. ಯಾಕೆಂದರೆ ಅಲ್ಲೇ ಹೋಗಿ ಕೂತ್ಕೊಳ್ಳಿ ಚಹಾ ಕುಡಿಯುವಾಗ 500 ರೂಪಾಯಿ ಆಗ್ತದೆ. ಖರ್ಚು ವೆಚ್ಚ ಅಂದರೆ ಸುಮಾರು ನಂಗೆ ಅಷ್ಟಾಗಿದೆ. ನಾನು ಟೀಮಿನವ್ರ ಹತ್ರ ನಾನು ಹಣ ತಗೊಳ್ಳೋದಿಲ್ಲ. ಯಾಕೆಂದರೆ ನನ್ನೊಟ್ಟಿಗೆ ಬರುವವರು ಸಹ ತುಂಬ ಬಡವರು, ಯಾಕೆಂದರೆ ಒಂದು ದಿನ ಕೂಲಿ ಕೆಲಸ ಮಾಡುವವರು. ಅವರೊಟ್ಟಿಗೆ ನಾನು ಯಾವತ್ತೂ ತಗೊಳ್ಳೋದು. ಯಾಕೆಂದರೆ ನನಗೆ ಒಂದು ವಾಟರ್ ಟ್ಯಾಂಕ್ ಅಂತ ನೀರಿನ ಟ್ಯಾಂಕರ್ ಇದೆ. ಆ ಟ್ಯಾಂಕರಲ್ಲಿ ಏನಾದರೂ ಉಳಿದ್ರೆ ಸಹ ನಾನು 1,000 ಉಳಿದ್ರೆ ಸಹ 200 ರೂಪಾಯಿ ಅಂತ ನಾನು ಆಂಬುಲೆನ್ಸ್ ಖರ್ಚಿಗೆ ಅಂತ ತೆಗೆದಿಡ್ತೀನಿ. ಅದರಿಂದ ನಾನು ಹಣವನ್ನು ಇದಕ್ಕೋಸ್ಕರ ಉಪಯೋಗಿಸ್ತಾ ಇದ್ದೀನಿ. ಈಗ ಈಶ್ವರ್ ಮಲ್ಪೆ ಅವರೇ, ನೀವು ಏನು ನಿಮ್ಮ ಆಗ್ರಹ ಏನು? ನೀವು ಈಗ ಮತ್ತೆ ವಾಪಸ್ ನಾನು ಅಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತೀರಾ, ಅಥವಾ ಏನು ಸಹಕಾರ ಕೊಡೋದಕ್ಕೆ ಬಯಸ್ತೀರಾ? ಇಲ್ಲ ನಂಗೆ ಬೇಡ, ನನಗೆ ನಾನು ಮಾಡಿದ್ದಕ್ಕೆ ಏನಾದರೂ ಕೊಡಿ ಅಂತ ಕೇಳ್ತೀರಾ? ಖಂಡಿತವಾಗಿ ನೀವು ಹೇಳಿದ್ದಕ್ಕೆ ನಾನು ಮಾತು ಹೇಳ್ತೀನಿ. ನಾನು ಅಲ್ಲಿ ಕೆಲಸ ಮಾಡುವಾಗ, ಯಾಕೆಂದರೆ ನಾನು 1 ರೂಪಾಯಿ ಎಕ್ಸ್ಪೆಕ್ಟ್ ಮಾಡದೆ ನಾನು ಕೆಲಸ ಮಾಡ್ತಿದ್ದೀನಿ. ಯಾಕೆಂದರೆ ಸುಮಾರು ಬೆಳಿಗ್ಗೆ 6 ಗಂಟೆಯಿಂದ 12 ಗಂಟೆಗೆ ನೀರಲ್ಲಿ ಇದ್ದೀನಿ ನಾನು. ಊಟಕ್ಕೆ ಸಹ ಒಂದೊಂದು ಸಲ ಮೇಲೆ ಬರಲ್ಲ. ಅಲ್ಲೇ ಕೂತ್ಕೊಂಡು ನಾವು ಬ್ರೆಡ್ ಆಮ್ಲೆಂಟ್ ಅಥವಾ ಏನಾದರೂ ಕೊಟ್ಟರೆ ಅಲ್ಲಿ ತಿಂದು ನೀರಲ್ಲಿ ಇರ್ತೇವೆ. ಯಾಕೆಂದರೆ ಮೇಲೆ ಬಂದು ನಿಂತರೆ ಟೈಮ್ ವೇಸ್ಟ್ ಆಗ್ತದೆ. ನನಗೆ ಟೈಮ್ ವೇಸ್ಟ್ ಆಗಬಾರ್ದು. ಆ ದಿವಸ ನಾನು ನೀರಿಗೆ ಹೋದಾಗ 2ನೇ ದಿನ ನನಗೊಂದು ಸ್ಕೂಟರು ಒಂದು 20 ಮರದ ದಿಮ್ಮಿ ಸಿಕ್ಕಿದೆ. ಅದು ಆಕೇಶಿಯದು. ಆಕೇಶಿಯದಂದರೆ ಅಲ್ಲಿರೋ ದಿಮ್ಮುಗಳಿಗೆ ನಾನು 5 ಮರಗಳ ಮೇಲೆ ಕಟ್ಟಿದ್ದೀನಿ. ಮತ್ತು ಇನ್ನೂ ಸಾಲು ದಿಮ್ಮಿ ಇದೆ. ಮತ್ತೆ ಒಂದು ಟಯರ್ ಸಹ ನೋಡಿದೆ. ಮೊನ್ನೆ ಎತ್ತಿದ್ರಲ್ಲ, ಅವರಿಗೆ ಮೆಸೇಜ್ ನಾನೇ ಕೊಟ್ಟದ್ದು. ಮತ್ತೆ ಲೈವಲ್ಲಿ ಹೇಳ್ತೀನಿ ಅದು ಸಹ. ನಾನು ಈಗ ಮೇಲೆ ಬಂದೆಲ್ಲ, ಇವ್ರು ಕರೆದು ಮೇಲೆ ಬಂದು ನಾನು ನಮ್ಮ ಟೀಮ್ನವ್ರು ಕರ್ಕೊಂಡು ನಾನು ಹಗ್ಗ ಕಟ್ಟಿಸಿದ್ದೆ. ಮೇಲೆ ಬಂದಾಗ ನಾನು ಹೊರಡ್ಲಿಕ್ಕೆ ರೆಡಿ ಆದೆ. ಯಾಕೆ ಹೊರಡ್ಕೊಂಡ್ರೆ ನಾನು ಇದು ನನಗೆ ಇಲ್ಲಿ ಬೇಜಾರಾಗಿದೆ. ಯಾಕೆಂದರೆ ನಾನು ಅಡಿಯಲ್ಲಿ ಒಂದು ಸಂಭಾವನೆ ಪಡೆದೆ ಫ್ರೀಯಾಗಿ ಮಾಡುವಾಗ ಇವರು ನನಗೆ ಬೈಬಾರ್ದು. ನೀನು ಪಾರದರ್ಶಕವಾಗಿ ನಿನ್ನ ಯೂಟ್ಯೂಬ್ ಚಾನಲ್ ಆಗಲಿ ಲೈವ್ ಆಗಿ ಜನಗಳಿಗೆ ಹೇಳ್ಬಾರ್ದು ಅಂತ ಹೇಳಿದ್ರು. ನಾನು ಹೇಳಿದೆ ಪಾರದರ್ಶಕ ಆಗಿ ಹೇಳಬೇಕು. ಅಲ್ಲಿ ಇನ್ನೂ ಸಹ ಎಷ್ಟು ಗಾಡಿ ಇದೆ ಅಂದರೆ ಸುಮಾರು ಇದೆ ಅಂತ ನನಗೆ ಗೊತ್ತು. ಯಾಕೆಂದರೆ ಹುಡುಕ್ಲಿಕ್ಕೆ ಹೋದರೆ ಗಾಡಿ ಸಿಗ್ತಾ ಉಂಟು ನನಗೆ ಅಲ್ಲಿ ಅಡಿಭಾಗದಲ್ಲಿ. ಆವಾಗ ಜನಗಳಿಗೆ ಸಹ ಅಲ್ಲಿ ಏನು ಇನ್ನೂ ಸಹ ಎಷ್ಟು ಜನ ಮೃತಪಟ್ಟಿದ್ದಾರೆ, ಇನ್ನೂ ಸಹ ಎಷ್ಟು ಗಾಡಿ ಇದೆ ಜನಗಳಿಗೆ ಗೊತ್ತಾಗಬೇಕಲ್ಲ. ಆ ಮನೆಗೊಂದು ಸದ್ಗತಿ ಆಗಬೇಕಲ್ಲ. ಯಾಕೆಂದರೆ 3 ಜನ ದೇಹನೂ ಸಿಕ್ಕಿಲ್ಲ, ಅವರು ಸಹ ಎಷ್ಟು ಇದ್ರಂಗಿದ್ದಾರೆ. ಅದಕ್ಕೋಸ್ಕರ ನಾನು ಹುಡುಕ್ಲಿಕ್ಕೆ ಹೋಗಿ ನಾನು ಬೇಜಾರಲ್ಲಿ ಸಿದ್ಧ ಮೇಲೆ ಬಂದೆ. ಈಗ ನೀವು ವಾಪಸ್ ಹೋಗಿ ಆ 3 ಮೃತದೇಹಗಳನ್ನು ಹೊರಗಡೆ ತೆಗಿತೀರಿ ಅಂತ ಹೇಳ್ತೀರಾ? ಯಾಕೆಂದರೆ ನಾನು ಬಂದ ದಿವಸನೇ ದೇವರು ಪ್ರಕೃತಿ ನಿಯಮ ಅಂತ ಗೊತ್ತಿಲ್ಲ. ನಾನು ಅಲ್ಲಿಂದ ಬೇಜಾರಾಗಿ ಬಂದ ದಿವಸನೇ ಅಲ್ಲಿ ನೀರು ಕೆಂಪಾಗಿ ಹೋಯಿತು. ಇನ್ನೂ ಸಹ ಹುಡುಕಾಡಲಿಕ್ಕೆ ಎಲ್ಲ ನಿಲ್ಲಿಸಿದ್ದಾರೆ ಅವರು ಕೆಲಸ. ಯಾಕೆಂದರೆ ಆ ನೀರು ಕೆಂಪಾಗಿ ಇನ್ನೂ ಸಹ ನನ್ನ ನೀರು ತಿಳಿಯಾಗೋ ತನಕ ಅಲ್ಲಿ ಹುಡುಕ್ಲಿಕ್ಕೆ ಆಗೋದಿಲ್ಲ. ಏನು ಮಾಡೋಕ್ಕಾಗೋದಿಲ್ಲ ಖಂಡಿತವಾಗಿ. ಯಾಕೆಂದರೆ ಪ್ರಕೃತಿ ದೇವರು ಕೊಟ್ಟದ್ದು, ಭೂಮಿ ಕೊಟ್ಟದ್ದು ತಾಯಿ. ಆ ತಾಯಿಗೆ ವಿರುದ್ಧವಾಗಿ ಜನಗಳು ಇಂಥ ಶಾಸಕರು ಮಾಡಿದ್ದಾರೆ. ಶಾಸಕರು ಅದರಲ್ಲಿ ನನಗೆ ಇವರು MLA ಸರ್, ಇವರು ಸತೀಶ್ ಸೈಲ್ ಅವರು ಮಾತ್ರ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆದರೆ ನನಗೆ ಬೇಜಾರು ಮಾಡಿದಲ್ಲಿ SP ಸಾರು, DC ಮೇಡಮ್ ಮಾತ್ರ. ಅದರಿಂದ ನನಗೆ ಬೇಜಾರು. ಯಾಕೆಂದರೆ ನನ್ನ ಫೋನ್ಗೆ ಒಂದು ರೆಸ್ಪಾನ್ಸು DC ಮೇಡಮ್ ಕೊಡಲಿಲ್ಲ. ಅದಲ್ಲದೆ SP ಸಾರ್ ಬಂದು ನನಗೆ ಆ ಥರ ಬೈದದಕ್ಕೆ ತುಂಬ ಬೇಜಾರಿದೆ. ಯಾಕೆಂದರೆ ನಾನು ಎಲ್ಲ ಕಡೆ ಹೋದರೂ ಸಹ ನಾನೊಂದು ಒಳ್ಳೆ ರೀತಿಯ ಕೆಲಸ ಮಾಡ್ಕೊಂಡು ಬರುವಾಗ ಯಾರೂ ಒಂದು ಬೈಲಿಲ್ಲ. ಇವರು ಈ ರೀತಿ ಬೈದಕ್ಕೆ ನನಗೆ ಆದರೂ ಸಹ ಮತ್ತೆ ಮನೆಗೆ ಬಂದು ಲೈವ್ ಆಗಿ ನಾನು ಬಿಟ್ಟೆ. ಅವ್ರ ಮೇಲೆ ನನಗೆ ಕೋಪ ಇಲ್ಲ. ದೇವರು ಒಳ್ಳೇದು ಮಾಡಲಿ, ನಾನು ಕ್ಷಮೆ ಕೇಳ್ತೇನೆ. ಮತ್ತೊಂದು ಸಲ ಸಹ ನನಗೆ ಒಂದು ಇಂಡಿಪೆಂಡೆಂಟ್ ಆಗಿ ನನಗೆ ಒಂದು ಇದು ಪರ್ಮಿಷನ್ ಕೊಡಬೇಕು. ಯಾಕೆಂದ್ರೆ ನಾನು ಹೋಗೋದು ಅಲ್ಲಿ ನಿಲ್ಲುವುದಲ್ಲ. ಇಂಡಿಪೆಂಡೆಂಟ್ ಈಶ್ವರ್ ಮಾಡ ಅಂತ ಒಂದು DC ಮೇಡಮ್ ಒಂದು ಲೆಟ್ರ್ ಕೊಟ್ಟರೆ ಪರವಾಗಿಲ್ಲ. ಅಲ್ಲಿ ಹೋದ್ಮೇಲೆ ನಾನು ಅವರ ಕೈಕಾಲು ಇಟ್ಕೊಂಡು ಮಾಡಲಿಕ್ಕೆ ಆಗೋದಿಲ್ಲ ನನಗೆ. ಅದು ನಿಮ್ಮ ಕೆಲಸನೂ ಅಲ್ಲ, ಅಥವಾ ನಿಮಗೆ ಬೇಕಾಗಿರುವ ನಿಮ್ಮ ಸ್ವಾರ್ಥನೂ ಅಲ್ಲ, ನಿಮ್ಮ ವೈಯಕ್ತಿಕ ಕೆಲಸ ಅಲ್ಲ. ಸೇವೆಗೋಸ್ಕರ ಸೇವೆಗೆ ಹೋದಾಗ ನಮಗೆ ತಡೆ ಆಗ್ತದೆ, ಅಲ್ಲಿ ತುಂಬ ತಡೆ ಆಗಿದೆ. ಅದರಿಂದ ನನಗೆ ಬೇಜಾರಾಗಿದೆ. ಇದು ನಮ್ಮ ವ್ಯವಸ್ಥೆಯ ದುರಂತ ಅಂತಂದ. ಯಾಕಂದರೆ ಇವರು ದುಡ್ಡಿಗೋಸ್ಕರ ಅಲ್ಲ, ಅಥವಾ ಅವ್ರ ಮನೆಯವರು ಯಾರು ಅಲ್ಲಿ ಬಿದ್ದಿಲ್ಲ, ಅಥವಾ ಅವ್ರದ್ದೇನೋ ಸ್ವಂತ ಗಾಡಿನೋ ಅಥವಾ ಅವ್ರದ್ದೇನೋ ಬಂಗಾರನೋ ಅವ್ರದ್ದು ಚಿನ್ನನೋ ಆ ಮಣ್ಣಲ್ಲಿ ಹೂತ್ಕೊಂಡಿಲ್ಲ. ಪಾಪ ಆ ಕುಟುಂಬದವರು ಅಟ್ಲೀಸ್ಟ್ ಆ ಕೊನೆಗೆ ಅವರ ಮುಖ ನೋಡೋದಕ್ಕಾದ್ರೂ ಅವಕಾಶ ಸಿಗಬೇಕು ಅನ್ನುವಂಥ ಒಂದು ಬಯಕೆಯಿಂದ ಅವರು ಆ ನೀರಿಗೆ ಧುಮುಕಿದ್ದು. ಅವರ ಜೀವವನ್ನು ಪಣಕ್ಕಿಟ್ಟು, ಅವರನ್ನು ನಂಬ್ಕೊಂಡಿರುವವರೆಲ್ಲರ ಜೀವಗಳನ್ನು ಪಣಕ್ಕಿಟ್ಟು ಅವ್ರು ಇಳಿದಿರೋದು. ಆದರೆ ಏನಿದು, DC ಒಬ್ರು ಹೀಗೆ ಮಾತಾಡ್ತಾರೆ, SP ಒಬ್ರು ಹೀಗೆ ಮಾತಾಡ್ತಾರೆ ಅಂತಂದರೆ ಇನ್ನು ಯಾರು ಸೇವೆ ಮಾಡೋದಕ್ಕೆ ಅಂತ ಮುಂದೆ ಬರ್ತಾರೆ? ಎಲ್ಲವನ್ನು ದುಡ್ಡಿನಿಂದಲೇ ಮಾಡ್ತೀವಿ ಅನ್ನುವಂಥ ಅಹಂಕಾರ ಮದ ಇದೆ ಅಂತಂದರೆ ನೋಡಿ ಅದೇನಾಗುತ್ತೆ ಅಂತ. ಆದರೆ ಸೇವೆ ಮಾಡುವ ವ್ಯಕ್ತಿಗೆ ಕನಿಷ್ಠ ನಿಮಗೆ ಅವರಿಗೆ ಹೆಲ್ಪ್ ಮಾಡೋದಕ್ಕಾಗಲಿಲ್ಲ ಅಂತಂದ್ರೂ ಅವರ ಆ ಕೆಲಸವನ್ನು ಅಡ್ಡ ಮಾಡೋದಕ್ಕಂತೂ ಹೋಗಬೇಡಿ, ತಡೆಯೋದಕ್ಕಂತೂ ಹೋಗಬೇಡಿ ಅನ್ನೋದು. ಈಶ್ವರ್ ಮಲ್ಪೆ ಅವರು, ನಾವು ನಿಮ್ಮ ಜೊತೆಗೆ ಇರ್ತೀವಿ. ಏನಾಗಬೇಕು, ಯಾರಿಗೆ ಎಲ್ಲಿ ಯಾವ ವಿಚಾರವನ್ನು ಯಾವ ಮಾಹಿತಿಯನ್ನು ತಿಳಿಸಬೇಕು ಅದನ್ನು ನಿಮ್ಮ ಪರವಾಗಿ ನಾವು ತಲುಪಿಸುವ ಪ್ರಯತ್ನವನ್ನು ನಾವು ಖಂಡಿತ ಮಾಡ್ತೀವಿ. ಈಶ್ವರ್ ಮಲ್ಪೆ ಅವರು, ಖಂಡಿತವಾಗಿ. ನನಗೇನು ಗೊತ್ತಾ, ಇನ್ನೂ ಸಹ ನೀರು ತಿಳಿಯಾದರೆ ಆ 3 ಜನ ದೇಹಗಳನ್ನು ಹುಡುಕ್ಲಿಕ್ಕೆ ನನಗೆ ಡೈರೆಕ್ಟಾಗಿ ಪರ್ಮಿಷನ್ ಬೇಕು. ಯಾಕೆಂದರೆ ಈಶ್ವರ್ ಮಲ್ಪೆ ಇಳಿದು ನನಗೇನು ಹಣಕ್ಕೇನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ನನಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಉಳ್ಕೊಳ್ಳಿಕ್ಕೆ ಇದು ಕೊಡಲಿ, ಅವರು ಸಹಕಾರ ಕೊಡಲಿ. ಅವರು
ಯಾಕೆಂದರೆ ನನಗೆ ಇನ್ನೂ ಸಹ 3 ಜನಕ್ಕೆ ಒಂದು ಮಾತು ಕೊಟ್ಟಿದ್ದೀನಿ, ಅರ್ಜುನ್ ತಾಯಿಗೆ ಸಹ ಮಾತು ಕೊಟ್ಟಿದ್ದೀನಿ, ಜಗನ್ನಾಥ್ ಮನೆಯವ್ರಿಗೆ ಸಹ ಕೊಟ್ಟಿದ್ದೀನಿ, ಲೋಕೇಶ್ ಮನೆಗೆ. ನನಗೊಂದು ಗಿಲ್ಟ್ ಇದೆ, ನನಗೆ ಹುಡುಕ್ಲಿಕ್ಕೆ ಆಗಿಲ್ಲ, ಹುಡುಕುವಾಗ ನನಗೆ ಗಾಡಿ ಸಿಗ್ತಾ ಉಂಟು, ಬೇಜಾರಾಗ್ತಾ ಉಂಟು. ಆದರೆ ಸಹ ಅದು ಮೇಲೆ ಹಾಕಿದರೆ ಆ ಗಾಡಿಯ ಯಾರ್ದಿದೆ ಅವ್ರಿಗೆ ಸಹ ಒಂದು ಏನಾದರೂ ಒಂದು ಸಿಗುತ್ತದೆ. ಯಾಕೆ ಒಂದು ಗಾಡಿ ಮೇಲೆ ಹಾಕಿದರೆ ಇನ್ನೇ ಸ್ಕೂಟರ್ ಸಿಕ್ಕಿತ್ತು, ಲಕ್ಷ್ಮಣ್ ಅವ್ರಿಗೆ ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತೆ, ಅವ್ರ ಮನೆಗೆ ಏನಾದರೂ ಆಗುತ್ತಲ್ಲ. ಅದೇ ರೀತಿ ನಾನು ಅಡಿಭಾಗದಲ್ಲಿ ಹೋಗುವಾಗ ನನಗೆ ಖಾಲಿ ಗಾಡಿ ಸಿಗ್ತಾ ಉಂಟು. ಆದರೆ ಈಗ ನಾನೀಗ ತೋರಿಸಿದ ಪಾಯಿಂಟಲ್ಲಿ ಸುಮಾರು ಇನ್ನೂ ಸಹ ಅರ್ಜುನ್ ಗಾಡಿ ಸುಮಾರು ಒಂದು ಗಾಡಿಗಳಿದೆ, ತುಂಬಾ ಇದೆ ಇನ್ನೂ ಸಹ ಗಾಡಿ. ನಿಮಗೆ ಅವಕಾಶ ಕೊಟ್ಟರೆ ಅದನ್ನು ನೀವು ತೆಗಿತೀರಿ. ಎಲ್ಲ ಗಾಡಿಯಲ್ಲಿ ಏನಿದೆ ಎಲ್ಲ ಮೇಲೆ ಆಗ್ತದೆ, ನನಗೆ ಅವಕಾಶ ಕೊಡಬೇಕು ಅವರು. ಯಾವುದೇ ಸೇವೆ, ಬೇರೆ ಯಾವುದೇ ದುಡ್ಡುಗಳಿಲ್ಲದೆ ಅಥವಾ ಏನು ಎಕ್ಸ್ಪೆಕ್ಟ್ ಮಾಡದೆ ಅದನ್ನು ತೆಗೆಯೋದಕ್ಕೆ ಈಶ್ವರ್ ಮಲ್ಪೆ ಸಿದ್ಧರಿದ್ದಾರೆ. ಅವರನ್ನ ಕರೆಯೋದಕ್ಕೆ ನೀವು ಸಿದ್ಧರಿರಬೇಕು. ಈಶ್ವರ್ ಮಲ್ಪೆ ಅವರು ನಾನು ನಿಮ್ಮ ಜೊತೆಗೆ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ. ಈ ಒಂದು ಒಳ್ಳೆ ಒಂದು ನ್ಯೂಸ್ ಚಾನಲ್ ಎಲ್ಲ ಕಡೆ ನೋಡಿದೆ, ಒಳ್ಳೆ ಎಂಥ ಕಷ್ಟದವರೆಗೂ ಸಹ ನೀವು ಒಂದು ಒಳ್ಳೆ ರೀತಿಯಿಂದ ಮಾರ್ಗದರ್ಶನ ಕೊಟ್ಟು ಅವರಿಗೆ ಒಂದು ಇದು ಮಾಡ್ತೀರಿ. ಅದೇ ನನಗೆ ಖುಷಿ ಆಗಿದೆ. ಯಾಕೆಂದರೆ ಅವನು ಏನೇ ಇರಲಿ ಅವನಿಗೆ ಸರಿದಾರಿ ತರ್ತೀರಿ. ಅದರಲ್ಲಿ ನಂಬಿಕೆಯಿಂದ ಇಲ್ಲಿ ಬಂದಿದ್ದೇನೆ ನಾನು. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಒಟ್ಟಾರೆ ಒಬ್ಬ ನಿಸ್ವಾರ್ಥ ಸೇವೆ ಮಾಡುವ ಮನಸ್ಸಿರುವ ವ್ಯಕ್ತಿಗೆ ಮೋಸ ಆಗಬಾರ್ದು ಅನ್ನೋದಷ್ಟೇ ನಮ್ಮ ಕಳಕಳಿ. ಶಿರೂರು ಗುಡ್ಡಕ್ಕೆ ವಾಪಸ್ ಈಶ್ವರ್ ಮಲ್ಪೆ ಅವರನ್ನು ಪರ್ಮಿಷನ್ ಸಮೇತ ಕಳಿಸುವ ಪ್ರಯತ್ನದಲ್ಲಿ ನಾವಿರ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.